ನಾ ಹೇಳೋದು ಎಲ್ಲೋ ಕತೆ, ಕಲ್ಪಿತ ಕಾದಂಬರಿ ಕತೆ ಅಲ್ಲ, ಇದನ್ನ ಹೇಳ್ತಾ ಇರೋದು ಅಜ್ಜೋರ್ ಘಟನಾ. ಆನಂತರ ಅವ್ರು ಹೆಂಗ್ ನಡ್ಕೊಂಡ್ರು ಅನ್ನೋದಕ್ಕಿದು. ಅಜ್ಜೋರು 87ನೇ ಇಸ್ವಿಯೊಳಗ ಚಿಕ್ಕಮಲ್ಲೂರಿಗೆ ಹೋಗಿರ್ತಾರೆ. ಪುಣ್ಯಾಶ್ರಮದ ಅಂಧರ ಅನಾಥರ ಬದುಕಿಗಾಗಿ, ಅವರ ಏಳಿಗೆಗಾಗಿ ಜೋಳಿಗೆ ಹಿಡಿದುಕೊಂಡು ಜೋಳದ ಭಿಕ್ಷಕ್ಕೆ ಹೋಗಿರ್ತಾರೆ ಅಜ್ಜೋರು. ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯೊಳಗ ಒಂದು 30-40 ಚೀಲ ಜೋಳ ಆಗ್ತವೆ ಅವತ್ತಿನ ದಿನಮಾನ. ವಾಹನದ ಸೌಕರ್ಯ ಅವತ್ತಿನ ದಿನಮಾನದಲ್ಲಿ ಕಡಿಮೆ. ಆ ಊರೊಳಗ ಹನುಮಂತ ಗೌಡ್ರಿಗೆ ಅಜ್ಜೋರು ಹೇಳಿದ್ರಂತ, ಗೌಡ್ರ ಈ ಜ್ವಾಳ ಇಲ್ಲೇ ಇಲ್ರಿಪ್ಪ, ನಾವಿಲ್ಲೇ ಸುತ್ತಲೂ ಬರುವಂತ ಹಿರೇಮಲ್ಲೂರು, ಕಬನೂರು, ಬನ್ನೂರು, ಈ ಸುತ್ತಲ ಹಳ್ಳಿ ಎಲ್ಲ ಕೀರ್ತನೆ ಮಾಡಿ ಭಿಕ್ಷಾ ಮಾಡಿಕೊಂಡು ನಾವು ಗದಿಗೆ ಹೋಗ್ತೀವ್ರಿ. ನಿಮಗ್ ಗಾಡಿ ಸಿಕ್ಕರ ಜ್ವಾಳ ಕಳಿಸ್ರಿ, ಇಲ್ಲ ಅಂದ್ರೆ ನಾವ ಗದಿಗಿನಿಂದ ಒಂದು ಬಾಡಿಗೆ ಮಾಡಿ ಕಳಿಸ್ತೀವಿ ಅಂತ ಹೇಳಿ ಬಂದ್ರು ಅಜ್ಜೋ. ಆ ಹನುಮಂತ ಗೌಡ್ರು ಪುಟ್ಟರಾಜಜ್ಜೋರು ಊರೆಲ್ಲ ತಿರುಗಿ ಭಿಕ್ಷಾ ಎತ್ತಿದ ಜೋಳ ಅನ್ನೋದು ಅವರಿಗೆ ನೆನಪೇ ಯಾರಿಬಿಡ್ತು. ಅಜ್ಜೋರನ್ನ ನೋಡಿದವರು ಬಹಳ ಮಂದಿ ನಾವೆಲ್ಲ ಇದೀವಲ್ಲ, ಯಾರೇ ಭಕ್ತರಾಗಲಿ ಶಿಷ್ಯರಾಗಲಿ ಕಾಣಿಕಾ ಕೊಟ್ರೆ ಎಂದೂ ಅವ್ರ ಕಿಸೆದಾಗ ಇಟ್ಕೊಳ್ಳಿಲ್ಲ. ಅವನು ಎಷ್ಟದವಂತೂ ಸಹಿತ ಎಣಿಸ್ಲಿಲ್ಲ. ಅವ್ರು ಹಿಂಗ್ ಕೊಟ್ಟ ತಕ್ಷಣ ಹಿಂಗ ಲಿಂಗೈಗೆ ಮುಟ್ಟಿಸ್ತಿದ್ರು, ಕಿಸೆದಾಗ ಇಟ್ಕೊಂತಿದ್ರು. ಲಿಂಗೈಗೆ ಮುಟ್ಟಿಸೋದ್ರಿ, ಕಿಸೆದಾಗ ಲಿಂಗೈಗೆ ಮುಟ್ತಂದ್ರೆ ಮುಂದೆ ಯಾರಿಗಾರು ಮುಟ್ಲಿ ಅಂತ ಅರ್ಥ. ಅವನು ಜೋಳಾನ ಅಜ್ಜೋರಿ ಮಟ್ಟಕ್ಕೆ ಕಳಿಸ್ಲೇ ಇಲ್ಲ. ಆ ಇಷ್ಟು ಜೋಳಾನ ಅವ ತನ್ನ ಬದುಕಿಗೆ ಬಳಸಿಕೊಂಡು ಮಾರಾಟ ಮಾಡಿಬಿಟ್ಟ. ಮುಂದವನ ಪರಿಸ್ಥಿತಿ ಹಿಂಗಾತಲ್ಲ, ಅಂಧ ಅನಾಥರಿಗಾಗಿ ಎತ್ತಿದ ಜೋಳ ತಿಂದಂತ ಹನುಮಂತ ಗೌಡ್ರು ಉಡಲಿಕ್ಕೂ ಸಹಿತ ಬಟ್ಟಿ ಸಹಿತ ಇರ್ಲಾರ್ದಂತ ಮಾನ ಮರ್ಯಾದೆ ಸಹಿತ ಹೋಗುವ ಸ್ಥಿತಿ ಆಯ್ತು. ಮುಂದೆ ಅಜ್ಜೋರು ಪುಣ್ಯಾಶ್ರಮದಲ್ಲಿ ಇರಬೇಕಾದ, ಈಗೇನ್ ನಮ್ಮ ಪಾಠಶಾಲೆ ಒಳಗ ಮಂಜಣ್ಣರ್ ಅಂತ ಅದರಲ್ಲ, ಅವರು ಆಶ್ರಮಕ್ಕೆ ಸೇರ್ಬೇಕಂತ ಬಂದಾಗ ಯಾವ್ರನಿಂದ ಅಂತ ಕೇಳಿದ್ರು. ನಾನು ಚಿಕ್ಕಮಲ್ಲೂರ ನಿಮ್ಮೂರಾಗ ಹನುಮಂತ ಗೌಡ ನಮ್ಮ 40 ಚೀಲ ಜೋಳ ತಿಂದ ನೋಡಂತ ರಜ. ಅವ್ರು ಯಾವಾಗಲೂ ಸಹಿತ ನೇರು ಹೇಳ್ಬಿಟ್ಟಿದ್ರ. ಅವರು ಗಾಬರಿ ಆದ, ಹೋಗಿ ಊರಾಗೆಲ್ಲ ಕೇಳಿದ ನಂತರ ಅದು ಸತ್ಯ ಅನ್ನೋದು ನೆನಪಾಯ್ತು. 2001ನೇ ಇಸ್ವಿಯೊಳಗ ಹಿರೇಮಲ್ಲೂರೊಳಗ ಅಜ್ಜೋರು ತುಲಾಭಾರ, ಚಿಕ್ಕಮಲ್ಲೂರೊಳಗ ಪಾದ ಪೂಜೆ. ಆ ಹನುಮಂತ ಗೌಡ್ರ ಮಕ್ಕಳು ಅಜ್ಜೋರ್ ಹತ್ರ ಬಂದ್ರು, ಬುದ್ಧಿ ನಮ್ಮ ಮನೆಗೆ ಪಾದ ಪೂಜೆಗೆ ಬರ್ಬೇಕ್ರಿ. ಅಜ್ಜೋರಂದ್ರು, ಎದಕ್ ಬರ್ಬೇಕಪ್ಪ ನಿಮ್ಮ ಮನೆಗೆ, ಯಾರು ನೀನು? ಬುದ್ಧಿ ನಾ ಹನುಮಂತ ಗೌಡ್ರ ಮಗ. ಅಜ್ಜೋರಂದ್ರು, ನಿಮ್ಮ ಮನೆಗೆ ಬರದಲ್ಲಪ್ಪ ನಾವು. ಯಾಕ್ರಿ ಅಂತ ಹಠ ಹಿಡಿದ್ರ ಅಜ್ಜೋ. ಅವಾಗ ಅವರೆಲ್ಲ ಕರೆಯೋದು ಮಾಡಿದ ಮೇಲೆ ಅಜ್ಜೋರು ಒಪ್ಪಿಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಈ ಪಾಪದಿಂದ ನೀವು ದೋಷದಿಂದ ಮುಕ್ತಿ ಹೊಂದಬೇಕಾದ್ರೆ ಬೆಳೆದ ಬೆಳೆಯನ್ನ, ಅದು ಏನೇ ಬೆಳಲಿ, ಸಜ್ಜಿ ಬೆಳಲಿ, ಜೋಳ ಬೆಳಲಿ, ರಾಗಿ ಬೆಳಲಿ, ನೀವು ಏನೇ ಬೆಳೆ, ಗದಗಿನ ಪುಣ್ಯಾಶ್ರಮಕ್ಕೆ ತಂದು ಮುಟ್ಟಿಸಿದ್ರ ನಿಮಗ್ ಪುಣ್ಯ ಬರ್ತದಪ್ಪ ಅಂತ ಅಜ್ಜೋರು ಹೇಳಿದ್ರು. ಅವರು ಪ್ರತಿ ವರ್ಷಾನು ಸಹಿತ ಹನುಮಂತ ಗೌಡ್ರ ಮಕ್ಕಳು ಆ ನಿಯಮ ಇಟ್ಕೋಂತ ಬಂದ್ರು. ಈಗ ಅವ್ರ ಬದುಕು ಚಲೋ ಆಗ್ಯದ. ಅವಾಗ ಅಜ್ಜೋರು ನಾವು ವಚನ ಬರೆದಿನಿ ಕೇಳಿರಿನು ಅಂತ ಹೇಳಿ ಈ ವಚನ ಹೇಳ್ತಾರೆ ಅಜ್ಜೋರು. ದಾಸೋಹದ ನೆವದಿಂದ ಕೂಡಿಸಿ ಧನವ ಮಾರಿ ಬಂದ ಹಣದಿಂದ ದುರ್ವ್ಯವಹಾರ ಮಾಡುವ ಕಪಟಿಗಳನ್ನೊಯ್ದು ರವರವ ನರಕದೊಳಗಿಕ್ಕುವನು ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಅಜ್ಜೋರು ವಚನ ಬರೀತಾರೆ. ಯಾವುದೇ ಒಂದು ಘಟನೆಗಳ ಹಿನ್ನೆಲೆಯಲ್ಲಿ ಅಜ್ಜೋರ್ದೊಂದು ವಚನ ಐತೆ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕು. ನಾವು ತೆರೆದು ನೋಡ್ಲಾರ್ದಕ್ಕೆ ಅದೇನೋ ಕಟ್ಟು ಕತೆ ಐತೆ ಅಂತ ಹೇಳೋದಲ್ಲ. ಅಜ್ಜೋರ್ದು ವಿಚಾರಣೆ ಬಹಳ ವಿಶೇಷವಾಗಿರುವಂತ. ಹೀಗೆ